ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರ ಕಡಿಮೆಯಾಗಿದ್ರೂ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದ ಹಾವಳಿ ಮಾತ್ರ ಇನ್ನೂ ನಿಂತಿಲ್ಲ. ಊರು ಸೂರು ಕಳೆದುಕೊಂಡಂತಹ ಜನ ಅತಂತ್ರರಾಗಿದ್ದಾರೆ. ಎಕರೆಗಟ್ಟಲೆ ಬೆಳೆ ನೀರು ಪಾಲಾಗಿದ್ದು ಪರಿಹಾರಕ್ಕಾಗಿ ಆಗ್ರಹಿಸುತ್ತಿದ್ದಾರೆ. ಊರು ಮುಳುಗಿ ಹೋಗಿದೆ, ಸೂರು ಕೊಚ್ಚಿ ಹೋಗಿದೆ. ಹರಿಯೋ ನೀರಲ್ಲೇ ಜೀವ ಉಳಿಸಿಕೊಳ್ಳಲು ಹರಸಾಹಸ. ಹಸುಗೂಸನ್ನ ಕೈಯಲ್ಲಿ ಹಿಡಿದು ಪರದಾಟ. ಭೀಮಾ ನದಿ ಕೋಪಕ್ಕೆ ಕಲ್ಯಾಣ ಕರ್ನಾಟಕದ ಜನ ತತ್ತರಿಸಿ ಹೋಗಿದ್ದಾರೆ. ಭೀಮಾ ನದಿ ಅಬ್ಬರ, ಕಲ್ಯಾಣ ಕರ್ನಾಟಕವೇ ತತ್ತರ. ಪ್ರವಾಹದಲ್ಲಿ ಸಿಲುಕಿದ್ದ 2 ತಿಂಗಳ ಹಸುಗೂಸು ತಾಯಿ ರಕ್ಷಣೆ. ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಪ್ರವಾಹ ತಗ್ಗತಲೇ ಇಲ್ಲ. ಭೀಮೆಯ ಕೋಪಕ್ಕೆ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಇಡೀ ಗ್ರಾಮ ಸಂಪರ್ಕ ಕಳೆದುಕೊಂಡಿದ್ದು ಸದ್ಯ ಜಲಮಾರ್ಗದಲ್ಲೇ ಊರು ದಾಟಬೇಕಿದೆ. ಬೋಟ್ನೊಂದಿಗೆ ಆಗಮಿಸಿದ ಎಸ್ಡಿಆರ್ಎಫ್ 2 ತಿಂಗಳ ಮಗು ಹಾಗೂ ತಾಯಿಯನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ರು. ಇದೇ ಮಂದರವಾಡ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದ್ದು ಜನ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಮಂದರವಾಡ ಗ್ರಾಮದ ಪ್ರತ್ಯಕ್ಷ ವರದಿಯನ್ನೇ ತೋರಿಸ್ತೀವಿ ನೋಡಿ. ಕಳೆದ 3 ದಿನಗಳಿಂದನೂ ಕೂಡ ಜೇವರ್ಗಿ ತಾಲೂಕಿನ ಮಂದರವಾಡ ಗ್ರಾಮ ಏನಿದೆ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು. 3 ದಿನದಿಂದನೂ ಕೂಡ SDRF ಸಿಬ್ಬಂದಿಗಳು ಅವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮದ ಜನ 3 ದಿನದಿಂದಲೂ ಸಂಕಷ್ಟದಲ್ಲಿದ್ದಾರೆ. ಇಷ್ಟಾದ್ರೂ ಯಾರೊಬ್ಬರು ಇಲ್ಲಿಗೆ ಬಂದಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಏನು ಹೊಲಗಳು ಭಾಳ ಮುಳುಗ್ಯಾವ್ರಿ, ಹಿಂಗೆ ಹಾಕೇಸಿ ಭಾಳ ಹೈರಾಣ ನಡೆದವ. ಯಾರು ಅಧಿಕಾರಿಗಳು ಯಾರು ಬಂದಿರು? ಯಾರು ಬಂದಿಲ್ಲ ಅಧಿಕಾರದವರು. ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆ ಬೆಳೆ ಹಾನಿ ಪರಿಶೀಲಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ರಾಜ್ಯ ಸರ್ಕಾರ ರೈತರ ನೆರವಿಗೆ ಬಾರದೆ ಗಾಢ ನಿದ್ದೆಗೆ ಜಾರಿದೆ ಅಂತ ಕಿಡಿಕಾರಿದ್ರು. ಪಾಪ ರೈತರು ಕಂಗಾಲಾಗಿ ಇವತ್ತು ಬೀದಿಗಿಳಿಯುವಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಸಹ ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು ವೈಮಾನಿಕ ಸಮೀಕ್ಷೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ವಿನಃ ಬಂದು ರೈತರ ಹೊಲಕ್ಕೆ ಭೇಟಿಯನ್ನು ನೀಡಬೇಕು, ರೈತರ ಸಂಕಷ್ಟವನ್ನು ನೇರವಾಗಿ ಆಲಿಸಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲೂ ಕೂಡ ರಾಜ್ಯ ಸರ್ಕಾರ ಇಲ್ಲದೇ ಇರುವಂಥದ್ದು ಇದು ನಿಜವಾಗ್ಲೂ ಕೂಡ ದುರಂತ, ನಾಡಿನ ದುರಂತ. ಯಾದಗಿರಿ ಜಿಲ್ಲೆಯಲ್ಲೂ ತಗ್ಗದ ಪ್ರವಾಹ. ವಾಟರ್ ಸಿಟಿಯಾಗಿ ಬದಲಾದ ಗ್ರೀನ್ ಸಿಟಿ. ಭೀಮಾ ಪ್ರವಾಹದಿಂದ ಯಾದಗಿರಿ ಜನ ಕೂಡ ತತ್ತರಿಸಿದ್ದಾರೆ. ನಗರದ ಗ್ರೀನ್ ಸಿಟಿ ಬಡಾವಣೆ ಸಂಪೂರ್ಣ ಜಲಾವೃತವಾಗಿದ್ದು ವಾಟರ್ ಸಿಟಿಯಾಗಿ ಬದಲಾಗಿದೆ. ರಸ್ತೆ ಮೇಲೂ 3-4 ಅಡಿಯಷ್ಟು ನೀರು ನಿಂತಿದೆ. ಖಾಸಗಿ ಶಾಲೆ, ಬಿಜೆಪಿ ಜಿಲ್ಲಾ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಸೇರಿದಂತೆ 10 ಮನೆಗಳು ಜಲಾವೃತವಾಗಿವೆ. ಗ್ರೀನ್ ಸಿಟಿ ಮಾತ್ರವಲ್ಲ, ಯಾದಗಿರಿಯ ವೀರಭದ್ರೇಶ್ವರ ಬಡಾವಣೆಯ 106 ಮನೆಗಳು ಜಲಾವೃತವಾಗಿವೆ. SDRF ಸಿಬ್ಬಂದಿ ಇಲ್ಲಿಯ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಿದ್ರು. ಇನ್ನು ಮನೆಯಲ್ಲಿದ್ದವರು ನೀರು, ಆಹಾರಕ್ಕೂ ಪರದಾಡುವಂತಾಗಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ತ್ರಿಪುರಾಂತ ಕೆರೆ ಒಡೆದು ಅಪಾರ ಪ್ರಮಾಣದ ನೀರು ಜಮೀನುಗಳಿಗೆ ನುಗ್ಗಿದೆ. ಆ ಡ್ರೋನ್ ದೃಶ್ಯ ಹೇಗಿದೆ ನೋಡಿ. ಅಷ್ಟೇ ಅಲ್ಲ, ರೈತರ ಬೆಳೆಗಳು ಕೂಡ ನೀರಲ್ಲೇ ನಿಂತಿವೆ. ನೆನೆ ಬಿಜೆಪಿಯಿಂದ ಪರಿಶೀಲನೆ, ಇಂದು ಸಿಎಂ ಸಮೀಕ್ಷೆ. ಪ್ರವಾಹ ಪೀಡಿತ ಬೀದರ್ಗೆ ನೆನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಸೇರಿದಂತೆ ಬಿಜೆಪಿ ನಿಯೋಗ ಭೇಟಿ ನೀಡಿ ಪರಿಶೀಲಿಸಿತ್ತು. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಲಬುರಗಿ, ಯಾದಗಿರಿ, ಬೀದರ್, ವಿಜಯಪುರ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.